ನಮಸ್ಕಾರ ಕರ್ನಾಟಕ. ಏನ್ ಗುರು ಇದು ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಪಟ್ಟಣ ಡ್ರೋನ್ ಪ್ರತಾಪ್ಗೆ ಕೊಟ್ಬಿಟ್ಟವ್ರೆ. ಒಟ್ನಲ್ಲಿ ಏನಪ್ಪಾ ಅಂದ್ರೆ ಏನೇ ಆದ್ರೂ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಒಬ್ನೇ ಕಾಣೋದು. ನನ್ನ ಪ್ರಕಾರ ಇವರೆಲ್ಲ 15 ವಾರದ ಸ್ಟೋರಿ ಹಿಡ್ಕೊಂಡು ಡ್ರೋನ್ ಪ್ರತಾಪ್ಗೆ ಕಳಪೆ ಕೊಡ್ತಿದ್ದಾರೆ. ಓಕೆ, ಡ್ರೋನ್ ಪ್ರತಾಪ್ ಹಂಗಾದ್ರೆ ಅಲ್ಲಿ ಮನೇಲಿ ಏನು ಮಾಡೇ ಇಲ್ಲ, ಅವನೊಬ್ನೇನೆ ಕಳಪೆ ಆಗಿರೋದು, ಬೇರೆ ಯಾರೂ ಇಲ್ಲ. ಈ ನಮ್ರತಾ ಗೌಡ ಅವರು ಏನು ಕಿತ್ತು ಗುಡ್ಡೆ ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ರತಾ ಅವ್ರು ಇದಾರಲ್ಲ, ಅವ್ರು ಏನಕ್ಕೆ ಕಳಪೆ ಕೊಟ್ಟಿಲ್ಲ? 15 ವಾರದಿಂದನೂ ಒಂದ್ಸಾರಿನೂ ಅವಳು ಕಳಪೆ ಕೊಟ್ಟಿಲ್ಲ, ಒಂದ್ಸತಿನೂ ಆ ಜೈಲೊಳಗಡೆ ಹೋಗ್ಲೇ ಇಲ್ಲ. ಅಂಥದ್ದು ಏನಪ್ಪ ಮಾಡಿದಾಳೆ, ನನ್ಗೆ ಅದೇ ಆಶ್ಚರ್ಯ ಆಗ್ಬಿಟ್ಟೈತೆ. ಅವಳಕ್ಕಿಂತ ಕಡೆನ ಹಂಗಾದ್ರೆ ಡ್ರೋನ್ ಪ್ರತಾಪು ಏನೇ ಒಂದು ವಿಷಯ ಹೇಳಿದ್ರು ಕಣ್ಣಲ್ಲಿ ಹಂಗೆ ಗಳಗಳ ಅಂತ ನೀರು ಬಂದ್ಬಿಡುತ್ತೆ. ಏನೇ ಮ್ಯಾಟ್ರ್ ಹೇಳಿದ್ರು ಅಳೋದು ಒಂದೇ. ಇದರಲ್ಲಿ ಓವರ್ ಸಿಂಪತಿ ಅನ್ನೋ ಮ್ಯಾಟ್ರ್ ಇದೆಯಲ್ಲ, ಅದು ನಮ್ರತಾ ಒಬ್ಳೆ ಮಾಡ್ತಾ ಇರೋದು. ನನ್ನ ಪ್ರಕಾರ ಡ್ರೋನ್ ಪ್ರತಾಪ್ಗೆ ಕಳಪೆ ಕೊಟ್ಟಿರೋದು ನನಗಂತೂ ನಿಜವಾಗ್ಲೂ ಇಷ್ಟ ಆಗ್ತಾ ಇಲ್ಲ. ಅದೇನಾಗಿದೆಯೋ ವಿನಯ್ ಗೌಡ ಗೊತ್ತಿಲ್ಲ, ಮಾತೆತ್ತಿದ್ರೆ ಡ್ರೋನ್ ಪ್ರತಾಪ್ ಹೆಸರು ತಗೋತಾನೆ. ಈ ನಡುವೆ ಅಂತೂ ತುಕಾಲಿ ಗೊತ್ತಲ್ಲ ಮಾಮೂಲಿ ಡ್ರೋನ್ ಪ್ರತಾಪ್. ಈ ನಡುವೆ ಇವಾಗ ಅಂತಿರೋದು ಕಾರ್ತಿಕ್ ಕೂಡ ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಟ್ಟಿನಲ್ಲಿ ಡ್ರೋನ್ ಪ್ರತಾಪ್ನ ಚೆನ್ನಾಗಿ ಟಾರ್ಗೆಟ್ ಮಾಡಿದ್ರು, ಅವನಿಗೆ ಕಳಪೆ ಪಟ್ಟ ಕೊಟ್ಟರು. ಒಳ್ಳೆದಾಗಲಿ, ಜನಗಳು ಗೊತ್ತಿದೆ ಅಲ್ಲಿ ಯಾರ್ಯಾರು ಹೆಂಗೆ ಏನೇನು ಅಂತ ಜನಗಳು ತೀರ್ಮಾನ ಮಾಡ್ತಾರೆ. ಕಳಪೆ ಯಾರು ಅಂತ ಕರ್ನಾಟಕ ಜನತೆಗೆ ಗೊತ್ತಿದೆ. ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಮಾಡ್ತಾರೆ. ಏನು ತಲೆ ಕೆಡ್ಸ್ಕೊಳ್ಳೋಂಗೆ ಏನಿಲ್ಲ. ಮತ್ತೆ ಸ್ನೇಹಿತರೆ, ಈ ಡ್ರೋನ್ ಪ್ರತಾಪ್ಗೆ ಕಳಪೆ ಕೊಟ್ಟಿರೋದು ನಿಮ್ಗೇನು ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.